ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಪಿಕೋ ಮಿಷನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ತಲೆ ಇರ್ತಕ್ಕಂಥದ್ದು ನಿಮಗೆ ಈಗ ಹೊಸದಾಗಿ ವಿಡಿಯೋ ನೋಡೋರಿಗೆ ಗೊತ್ತಿಲ್ಲ. ನನ್ನ ತಲೆ ಇರ್ತಕ್ಕಂಥದ್ದು ಪಿಕೋ ಮಿಷನ್ ಬಂದುಬಿಟ್ಟು ಯುನೈಟೆಡ್ ಕಂಪನಿದು. ಇದು ತುಂಬ ಚೆನ್ನಾಗಿದೆ. ನಾನು ತೊಗೊಂಡಿರ್ತಕ್ಕಂಥದ್ದು ಸೆಕೆಂಡ್ ಹ್ಯಾಂಡ್ನಲ್ಲಿ ಇದು. ಯಾಕಂದರೆ ಫಸ್ಟ್ ನನಗೆ ಮಿಷನ್ ಸ್ಟಿಚಿಂಗ್ ಮಾಡೋದು ಬರ್ತಿರಲಿಲ್ಲ. ಸೊ ನಾನು ಕಲಿಬೇಕು ಅಂತ ಹೇಳಿ ನಮ್ಮ ರಿಲೇಷನ್ನೇ ಮಾರ್ತಿದ್ರು, ನಮ್ಮ ಕಕ್ಕಿ. ಸೊ ಅವ್ರ ಕಡೆಯಲ್ಲಿದ್ದ ಇಸ್ಕೊಂಡಿದ್ದೆ. ಅವರು ತೊಗೊಂಡು ಜಾಸ್ತಿ ಸ್ಟಿಚ್ ಮಾಡಿದ್ದಿಲ್ಲ. ನನಗೆ ಸ್ವಲ್ಪ ಯೂಸ್ ಆಗಲಿ, ಸುಮ್ಮನೆ ನಾನು ಮನೇಲಿ ಕುಂತ್ಕೊಂಡು ಖಾಲಿ ಕುಂತ್ಕೊತಿದ್ನಲ್ವ, ಹಾಗಾಗಿ ಕಲಿಯೋಣ ಅಂಥೇಳಿ ಕಲಿತಿದ್ದು. ಇದು ಬಂದುಬಿಟ್ಟು ಯುನೈಟೆಡ್ ಪಿಕೋ ಮಿಷನು. ಸೊ ಇವಾಗ ನಾನು ಭಾಳ ದಿನ ಕ್ಲೀನ್ ಮಾಡಲ್ಲ, ನಾನು ಇದನ್ನು ಹಾಗೆ ಇಟ್ಬಿಡ್ತೀನಿ. ಸೊ ಇವತ್ತು ಸ್ವಲ್ಪ ಪ್ರೆಸೆಂಟ್ ಕರೆಂಟ್ ಕೂಡ ಇಲ್ಲ, ಸುಮ್ಮನೆ ಚಾರ್ಜಿಂಗ್ ಲೈಟನ್ನು ಆನ್ ಮಾಡಿದ್ದೀನಿ. ಸೊ ಇವತ್ತು ಕ್ಲೀನ್ ಮಾಡಿದ್ರೆ ಆಯಿತು ಅಂತ ಹೇಳ್ಕೊಂಡು ಸೊ ಆ ಕಡೆ ಇಟ್ಟಿದ್ದೆ. ಮನೆಯದು ಎಲ್ಲ ಸಿಮೆಂಟ್ ಎಲ್ಲ ತಂದು ಇಡ್ತಾ ಇದ್ದಾರೆ, ಡಸ್ಟ್ ಬರ್ತಾಯಿತ್ತು. ಮತ್ತು ಒಳಗಡೆ ಈ ಎಲ್ಲ ಮಿಷನ್ಸ್ದು ಏನಿದೆ ಅಲ್ಲ, ಇದೇ ರೂಮ್ನಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಡಸ್ಟ್ ಎಷ್ಟು ಕುಂತಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಭಾಳ ದಿನ ಆಯಿತು ನಾನು ಕ್ಲೀನ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಆಗ್ತಿರ್ಲಿಲ್ಲ. ಬಟ್ ಮಿಷನ್ ಮಾತ್ರ ಏನೇನೂ ಪ್ರಾಬ್ಲಮ್ ಇಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಹಾಗೆಯೇ ಎಂಬ್ರಾಯ್ಡ್ರಿ ಕೂಡ ನಾನು ಇದರಲ್ಲಿ ಮಾಡ್ತಿರ್ತೀನಿ. ಎಲ್ಲದಕ್ಕೂ ಸ್ಟಿಚಿಂಗ್ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕು, ನಾನು ಇದನ್ನು ಮೇಯ್ನಾಗಿ ಹೇಳಬೇಕು. ಏನಂದರೆ ಸ್ಟಿಚಿಂಗ್ ನಾನು ಇದರಲ್ಲೇ ಫಸ್ಟ್ ಕಲ್ತಿದ್ದು. ಒಂದು 8 ಮಂತ್ಸ್ 1 ಇಯರ್ವರೆಗೂ ನಾನು ಕಸ್ಟಮರ್ಸಿಗೆ ಕೂಡ ಕರೆಂಟ್ ಬಂತು. ಕಸ್ಟಮರ್ಸಿಗೆ ಕೂಡ ನಾನು ಇದರಲ್ಲೇ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಅದು ಬರ್ತಿತ್ತು ಹೊಲಿಗೆ ಸ್ವಲ್ಪ ಗ್ಯಾಪ್, ಯಾಕಂದರೆ ಜಾಸ್ತಿ ಯೂಸ್ ಮಾಡಿದ್ವಲ್ಲ, ಕಲಿಯೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಈ ಒಂದು ಮಿಷನ್ಸ್ ತೊಗೊಂಡು ನಾವು ಸ್ಟಿಚಿಂಗ್ ಕಲಿಬೋದು, ಪಿಕೋ ಫಾಲ್ಸ್ ಕಲಿಬೋದು, ಹಾಗೆಯೇ ವರ್ಕ್ ಕೂಡ ಕಲಿಬೋದು. ಏನಿಲ್ಲ, ಬ್ರೇಕ್ ಹಾಕ್ಸ್ಕೋಬೇಕು. ಈ ಥರ ಒಂದು ಬ್ರೇಕ್ ಹಾಕ್ಸ್ಕೊಂಡ್ರೆ ಸ್ಟಿಚಿಂಗ್ ಮಾಡೋಕ್ಕೆ ಬರುತ್ತೆ. ನೋಡಿ ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದು ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಯಿಲ್ನ ಎಲ್ಲ ಕಡೆನೂ ಬಿಟ್ಕೊಂಡ್ಬಿಟ್ರೆ ಮತ್ತೆ ಒಂದು 6 ಮಂತ್ ಜಾಕ್ ಮಿಷನ್ ಹೇಗೆ ಬರುತ್ತಲ್ಲ ಆ ಥರ ಬರುತ್ತೆ. ಬಟ್ ಕೆಳಗಡೆ ನಾನು ಹೇಳ್ತಾ ಇರೋದು, ಮೇಲ್ಗಡೆಗೆ ಹಾಕಲೇಬೇಕು. ಒಂದು 2-3 ಡೇಸ್ಗೆ ಕಂಪಲ್ಸರಿ ನಾನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಬಟ್ ನಾನು ಹೇಳ್ತಕ್ಕಂಥದ್ದು ಕೆಳಗಡೆ ರಾಡ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ನೋಡ್ಬೋದು ಎಷ್ಟು ಡರ್ಟ್ ಬರ್ತಾಯಿದೆ. ನಾನು ಹೇಳಿದ್ನಲ್ವ, ಭಾಳ ದಿನ ಆಯಿತು ನಾನು ಇಲ್ಲಿಗೆ ಕೆಳಗಡೆ ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ಸೊ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ವೀಡಿಯೋ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಕುಂತಿದೆ ಅಂದರೆ, ಸ್ವಲ್ಪ ದಾರ ಎಲ್ಲ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ದಾರ ಎಲ್ಲ ಕುಂತಿದೆ. ಇದು ಒಂದು ವೇಸ್ಟ್ ಕ್ಲಾತ್, ನಾನು ನಿನ್ನೆ ಸ್ಟಿಚ್ ಮಾಡಿದ್ದೆ ಒಂದು ಲಂಗ ಬ್ಲೌಸು. ಅದರದ್ದು ನೋಡ್ತಕ್ಕಂಥ ಇನ್ನೂ ನೀಟಾಗಿ ಕಸ ಅಂದಿಲ್ಲ ನಾನು. ಇದನ್ನು ಆಯ್ದುಬಿಟ್ಟು ಕೆಳಗಡೆ ಎಲ್ಲ ನೀಟ್ ಮಾಡಿದ್ರೆ ಆಯಿತು ಅಂಥೇಳಿ. ಸ್ವಲ್ಪ ಇಲಿಗಳು ಜಾಸ್ತಿ ಆಗಿವೆ, ಯಾಕಂದರೆ ನಾವು ಮನೆ ಬಿಚ್ಚಿದ್ದೀವಿ ಅಲ್ವಾ, ಅಲ್ಲಿರ್ತಕ್ಕಂಥ ಇಲಿಗಳೆಲ್ಲ ಇಲ್ಲಿ ಅಂಗಡಿಯಲ್ಲಿ ಬಂದುಬಿಟ್ಟಿವೆ. ಹಾಗೆ ಬಟ್ಟೆ ಒಂದೆರಡು ಗಿಫ್ಟ್ ಪೇಪರ್ ರೋಲೇ ಇತ್ತು, ರೋಲೇ ಕಡ್ದು ಹಾಕಿದೆ. ನನಗೆ ಭಯ ಆಗಿದೆ, ಯಾಕಂದರೆ ಬೇರೆಯವ್ರದ್ದು ಎಲ್ಲಿ ಕಡಿತಾ ಇದೆ. ಕಸ್ಟಮರ್ಸ್ ಕೊಟ್ಟಿರ್ತಾರಲ್ವ, ಕೆಲವೊಬ್ಬರು ಒಯ್ಯಲ್ಲ. ನಾವು ಯಾವ ಸ್ಟಿಚ್ ಮಾಡಿರ್ತೀವೋ ಅದನ್ನು ಮಾತ್ರ ಒಯ್ಯಲ್ಲ. ಯಾವುದು ಸ್ಟಿಚ್ ಮಾಡಿರಲ್ವ, ಅಕ್ಕ ಹೊಲ್ದಿಲ್ವಾ ಅಂತೇಳಿನೇ ಬರೋದು. ಅದು ಏನೋ ಕತೆ, ನನಗೊಂದೇ ಆಗ್ತಾಯಿದ್ದೆವೋ ಅಥವಾ ಟೇಲರಿಗೆ ಕೂಡ ಇದೇ ಪ್ರಾಬ್ಲಮೋ ನನಗೆ ಗೊತ್ತಿಲ್ಲ. ಸೊ ನಿಮಗೆ ಹೇಗಾಗಿದೆ ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಟೇಲರ್ಗಳಿಗೆ ಎಸ್ಪೆಷಲಿ. ಯಾಕಂದರೆ ನಾನು ಸ್ಟಿಚ್ ಮಾಡಿರ್ತೀನಿ, ಕಷ್ಟಪಟ್ಟು ಸ್ಟಿಚ್ ಮಾಡಿರ್ತೀನಿ. ಇಲ್ಲ ಅವ್ರು ಕೇಳ್ತಾರೆ ಅರ್ಜೆಂಟ್ ಇದ್ದಾರೆ ಅಂತ ಹೇಳ್ಬಿಟ್ಟು, ಬಟ್ ಅವ್ರು ಬರಲ್ಲ. ಯಾರ್ದು ಹೊಲ್ದಿರಲ್ಲೋ ಆಗಿಲ್ವಾ, ಇನ್ನೂ ಎಷ್ಟು ದಿನ ಆಯಿತು ನಾನು ಕೊಟ್ಟು ಇನ್ನೂ ಆಗಿಲ್ವಾ ಅಂಥೇಳಿ ಕಂಪ್ಲೇಂಟ್ ಬಂದು ಹೇಳ್ತಾರೆ. ಏನು ಮಾಡಬೇಕು, ಕಂಪ್ಲೇಂಟನ್ನು ಕೇಳಬೇಕು. ಸ್ಟಿಚಿಂಗ್ ಮಾಡ್ತಾನೇ ಇರ್ತೀವಿ ದಿನ, ಆದರೂ ಕೂಡ ಕಂಪ್ಲೀಟ್ ಅನ್ನೋ ಮಾತೇ ಇಲ್ಲ. ಯಾರ್ದು ಬ್ಯಾಲೆನ್ಸ್ ಉಳಿಸಿರ್ತೀವಿ, ಅವ್ರಿಗೆ ಕನ್ವಿನ್ಸ್ ಮಾಡಲೇಬೇಕು. ರ್ಯಾಶಾಗಿ ಮಾತ್ರ ಮಾತಾಡಬಾರ್ದು, ಯಾರು ಕೂಡ ಸರಿ, ಯಾರಿಗಾದರೂ ಸರಿ ನಾವು ರ್ಯಾಶಾಗಿ ಮಾತಾಡಬಾರ್ದು. ಸ್ಮೂತಾಗೇ ಹ್ಯಾಂಡಲ್ ಮಾಡಬೇಕು ಎಲ್ಲ ಕೇಸಸ್ಗಳು. ಇನ್ ಕೇಸ್ ನಾವು ಎಲ್ಲ ಕರೆಕ್ಟ್ ಇದ್ದು ಅವರಿಗೆ ಫಿಟ್ಟಿಂಗ್ ಕೂಡ ಕರೆಕ್ಟ್ ಕೊಟ್ಟಿದ ಮೇಲೆ ಕೂಡ ಅವ್ರದ್ದು ಏನೇನು ಪ್ರಾಬ್ಲಮ್ ಇದ್ದರೆ ಅವಾಗ ಕಂಪಲ್ಸರಿ ಮಾತಾಡಬಾರ್ದು ಅಂತಿಲ್ಲ. ಯಾರಿಗೂ ದುಡುಕಿ ಮಾತಾಡಬಾರ್ದು, ನಿಧಾನ ಅವ್ರಿಗೆ ತಿಳಿಸಿ ಹೇಳೋದ್ರಿಂದ ನೀಟಾಗುತ್ತೆ. ಇವಾಗ ನೋಡಿ ಇಲ್ಲಿ ಬಾಬಿನ್ ಕೇಸಸ್ನಲ್ಲಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಸ್ಟಿಚಿಂಗ್ ಮಿಷನಿಗಾದರೆ ನಾವು ಇದನ್ನು ತೆಗಿತೀವಿ. ನೆಕ್ಸ್ಟ್ ನಾನು ಅದನ್ನು ಬೇಕಾದರೆ ವೀಡಿಯೋ ಮಾಡ್ತೀನಿ. ಇವಾಗ ಇದು ಪ್ಲೇಟ್ ತೆಗೆದು ತೋರಿಸ್ತೀನಿ. ಇಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ನೋಡಿ,
ಬೇರೆ ಕ್ಲಾತ್ ತೊಗೊಳ್ತಿದ್ದೀನಿ. ಎಲ್ಲ ಡಸ್ಟ್ ಆಯ್ತಿದೆ, ಎಲ್ಲ ಆಯಿಲಲ್ಲಿ ತುಂಬ ಡಸ್ಟ್ ಆಗಿದೆ. ಈ ಕಡೆ ಸ್ವಲ್ಪ ನೀಟಿದೆ, ಈ ಕಡೆ ಸ್ವಲ್ಪ ಇದೆ. ಇದನ್ನು ತೊಗೊಂಡು ಇದೆಷ್ಟು ಕ್ಲೀನ್ ಮಾಡ್ತೀನಿ. ನಾವು ಇದು ಹೇಳಿದ್ನಲ್ವ, ಇದು ಬಾಬಿನ್ ಕೇಸು. ಸೊ ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ಗಾದರೆ ಇದನ್ನು ಫುಲ್ಲು ಓಪನ್ ಮಾಡಿ ನಾವು ಅದನ್ನು ಎಲ್ಲ ಕ್ಲೀನ್ ಮಾಡಿ ಇಡ್ಬೋದು. ಬಟ್ ಇದರಲ್ಲಿ ಬರೋಲ್ಲ, ಪಿಕೋ ಮಿಷನಲ್ಲಿ ತೆಗಿಯೋಕ್ಕೆ ಬರೋಲ್ಲ. ಅದರಲ್ಲಿ ಏನು ಕುಂತ್ಕೊಳ್ಳಾರ್ದಂಗೆ ನೋಡ್ಕೊಳ್ಬೇಕು. ಯಾಕಂದರೆ ಇದರಲ್ಲಿ ಏನು ಸಿಗೋಬಿಡ್ತದೆ ನೋಡಿ. ಜಸ್ಟ್ ಜೂಮ್ ಮಾಡಿ ತೋರಿಸ್ತೀನಿ, ಓಕೆನಾ. ಒಳಗಡೆ ಏನೂ ಪ್ರಾಬ್ಲಮ್ ಇರಬಾರ್ದು. ಒಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹೋಲ್ ಬರ್ತಾ ಇದೆಯಲ್ಲ, ಅಲ್ಲಿ ಏನು ಕೂಡ ಸ್ವಲ್ಪ ನನಗೆ ಯಾಕೋ ಹಿಡಿತಾ ಇದೆ ಅನ್ನಿಸ್ತದೆ ಮಿಷನ್. ಸ್ವಲ್ಪ ಹಿಡಿತಾ ಇದೆ, ಸ್ವಲ್ಪ ಡೈರೆಕ್ಟ್ ಕುಂತಿದೆ ಅನಿಸುತ್ತೆ ನೋಡಿ. ತಿರ್ಗಿಸಿ ನೋಡ್ಕೊಳ್ಳಿ, ಅಲ್ಲಿ ಒಂದು ಹೋಲ್ ಬರುತ್ತೆ ನೋಡಿ. ಅಲ್ಲಿ ಇಲ್ಲಿದೆ ನೋಡಿ. ಇಲ್ಲಿ ಸ್ವಲ್ಪ ಡಸ್ಟ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಯಾಕಂದರೆ ನಂದು ಹಿಡಿತಾ ಇದೆ ಅನ್ನಿಸುತ್ತೆ. ಸೊ ಮೇಯ್ನಾಗಿ ಇಲ್ಲಿ ಕ್ಲೀನ್ ಇರಬೇಕು ಜಸ್ಟ್. ಅಥವಾ ಸಣ್ಣ ಸ್ಕ್ರೂ ಡ್ರೈವರ್ ಈ ಥರದ್ದು ಸಣ್ಣದು ನಿಮಗೆ ಮಿಷನ್ ತೊಗೊಂಡಾಗ ಸಿಕ್ಕಿರುತ್ತೆ ನೋಡಿ. ಅದನ್ನು ತಗೊಂಡು ಈ ರೀತಿಯಾಗಿ ಒಳಗಡೆ ಕೆದರ್ಕೊಳ್ಬೇಕು. ಯಾಕಂದರೆ ಸ್ವಲ್ಪ ಡಸ್ಟ್ ಕುಂತಿರುತ್ತೆ, ಭಾಳ ದಿನ ಆಯ್ತಲ್ವ. ಸೊ ನಾನು ಸ್ವಲ್ಪ ಕ್ಯಾಮ್ರಾ ಇಟ್ಕೊಳೋದ್ರಿಂದ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ನನ್ನ ಕೈ ದಪ್ಪ ಬರ್ತಾಯಿದೆ. ಸೊ ಎಲ್ಲಿ ನಮ್ಮ ಕೈ ಹೋಗಲ್ವೋ ಅಲ್ಲಿ ಎಲ್ಲ ಕೂಡ ಈ ಥರ ಸಂಟಿನನ್ನು ಯೂಸ್ ಮಾಡಿ, ಸಣ್ಣದು ಸ್ಕ್ರೂ ಡ್ರೈವರನ್ನು ಯೂಸ್ ಮಾಡಿ, ಪ್ಲಕ್ಕರ್ ಸಿಗುತ್ತೆ ನೋಡಿ, ಪ್ಲಕ್ಕರ್ ಕೂಡ ಯೂಸ್ ಮಾಡ್ಬೋದು. ಪ್ಲಕ್ಕರ್ಲಿದ್ದ ಕೂಡ ತೆಗಿಬೋದು. ಈ ರೀತಿಯಾಗಿ ಮತ್ತೆ ಒಂದು ರೌಂಡ್ ತಿರ್ಗಿಸ್ಕೊಳ್ಳೋಣ. ಈ ಸೈಡ್ ನೋಡಿ, ಈ ಸೈಡ್ ಏನು ಪ್ರಾಬ್ಲಮ್ ಇಲ್ಲ, ಓಕೆನಾ. ನೆಕ್ಸ್ಟ್ ಮತ್ತೆ ಈ ಸೈಡ್ ಮತ್ತೆ ಅದೇ ಬಂತು. ಸೊ ಒರೆಸ್ಕೊಂಡ್ಬಿಡೋಣ. ಓಕೆ, ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ, ನೋಡ್ಬೋದು. ಇದು ಪಿಕೋ ಮಿಷನ್ ಹೇಳಿದ್ನಲ್ವ. ಸೊ ಯಾವ ರೀತಿಯಾಗಿ ಪಿಕೋ ಮಿಷನಲ್ಲಿ ಆಯಿಲಿಂಗ್ ಹಾಕೋದು ಅಂತ ನೋಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಇದೆ, ನಿಮಗೆ ಜೂಮ್ ಔಟ್ ಮಾಡ್ತೀನಿ ಒಂದು ನಿಮಿಷ. ಸೊ ಇದು ಬಂದುಬಿಟ್ಟು ಎಕ್ಸ್ಟ್ರಾ ಯಾಕಿದೆ, ಇದು ನಮ್ಮಲ್ಲಿ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಇದು ಎಂಬ್ರಾಯ್ಡ್ರಿಗೋಸ್ಕರ ಹಾಸ್ಕೊಂಡಿರೋದು. ನಾನು ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ ಈ ರೀತಿಯಾಗಿ, ಮತ್ತು ಇಲ್ಲಿ ಹೇಳಿದ್ನಲ್ವ ಈ ರೀತಿಯಾಗಿ ಹಾಕ್ಸ್ಕೊಳ್ಬೇಕು ಬ್ರೇಕನ್ನು, ಓಕೆನಾ. ಇವಾಗ ಎಲ್ಲ ಕಡೆ ಒಂದು ಎರಡು ಹನಿ. ನಾನು ಭಾಳ ದಿನ ಆಯ್ತಲ್ವ, ಸ್ವಲ್ಪ ನಂದು ಡಬ್ಬಿ ಲೂಸ್ ಇದೆ, ಜಾಸ್ತಿನೇ ಬೀಳುತ್ತೆ ಆಯಿಲ್. ಅಪರೂಪಕ್ಕೆ ಹಾಕೋದಲ್ವ, 6 ಮಂತ್ಸ್. ನಾನು ಹೇಳಿದ್ನಲ್ವ, ಬ್ಯಾಕ್ ನಾನು ಹಾಕಲ್ಲ. ಮೇಲಿದ್ದೇನೆ ಟಾಪ್ಸ್ ಹೋಲ್ಸ್ ಇರ್ತವೆ, ಒಂದು 3 ಇಲ್ಲಿ ಕಾಣಿಸ್ತಾ ಇದಲ್ವ, ಇಲ್ಲಿಗೆ 1-2-3 ಹೋಲ್ಸ್ ಇರ್ತವೆ, ಅದರಲ್ಲಿ ಹಾಕ್ಬಿಡ್ತೀನಿ. ಈ ಥರ ತೆಗೆದು ಭಾಳ ದಿನಕ್ಕೆ ಒಂದು 5 ಮಂತ್ಸ್ ಆದರೂ ಓಡುತ್ತೆ. ಭಾಳ ದಿನವೇ ಆಯ್ತು ಇವಾಗ ನಾನು ಹಾಕ್ಲಾರ್ದ. ಸೊ ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲಿ ನಿಮಗೆ ಜಾಯಿಂಟ್ ವೀಲ್ ಈ ಥರ ನೋಡಿ, ನಾವು ಇಲ್ಲಿ ತಿರ್ಸಿದಾಗ ಇಲ್ಲಿ ಮೋಷನ್ ಆಗುತ್ತೆ ನೋಡಿ. ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ವೀಲ್ ತಿರ್ಸ್ತಾ ಇದ್ದಾನೆ. ಸೊ ಇಲ್ಲಿ ಮೋಷನ್ ಆಗ್ತಾಯಿದೆ. ಈ ರೀತಿಯಾಗಿ ಎಲ್ಲೆಲ್ಲಿ ತಿರುಗುತ್ತೋ ನಾವು ಅಲ್ಲಲ್ಲಿ ಆಯಿಲನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಒಂದು 2 ಡ್ರಾಪ್ಸ್ ಹಾಕ್ಕೊಳ್ಳಿ ಸಾಕು. 2-3 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಕೂಡ ಹಾಕ್ಕೊಳ್ತೀನಿ. ಇಲ್ಲಿ ಒಂದು ಥ್ರೆಡ್ ಕಾಣಿಸ್ತಾ ಇದೆ ನೋಡಿ, ನೋಡಿಲ್ಲ ನಾನು. ಥ್ರೆಡ್ ಇದೆ ಹೊರಗಡೆ. ಸ್ವಲ್ಪ ಆಯಿಲ್ ತಿರುಗಿಸ್ಕೊಂಡು ಬಂತದ್ದು. ಇದಕ್ಕೆ ಕುಂತಿತ್ತೇನೋ ಅವಾಗ ಬರಲಿಲ್ಲ ಅಲ್ವ. ಈ ರೀತಿಯಾಗಿ ಆಯಿಲ್ ಹಾಕಿ ಇಲ್ಲಿಗೆ ಮತ್ತು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ಒಂದು ನಟ್ಟಿಗೆ ಒಂದು ಡ್ರಾಪ್ಸನ್ನ ಹಾಕ್ಕೋಬೇಕು ಕಂಪಲ್ಸರಿ ನೋಡಿದ್ದು. ಆಮೇಲೆ ಇಲ್ಲಿ ಮೇಲ್ಗಡೆ ರಾಡ್ಗೆ, ಇಲ್ಲಿ ಮೇಲ್ಗಡೆ ರಾಡ್ಗೆ, ಇಲ್ಲಿ ಒಂದು ರಾಡ್ಗೆ, ಇಲ್ಲಿ ಮೇನ್ ಇದಕ್ಕೆ, ಇಲ್ಲಿ ಏನು ತಿರುಗುತ್ತೆ ನೋಡಿ, ಇದು ಮೇನ್ ತಿರುಗೋದು. ಎಲ್ಲನೂ ಬೇಕು, ಇಲ್ಲ ಇದು ಮೇನ್ ಅನ್ನೋದಿಲ್ಲ, ತಿರುಗೋದು ಎಲ್ಲ ಕಡೆನೂ ಕೂಡ ಮೋಷನ್ ಆಗ್ತಾ ಇರಬೇಕು. ಇವಾಗ ಇದನ್ನು ಈ ರೀತಿಯಾಗಿಯೇ ಒಂದು 10-15 ನಿಮಿಷ ಬಿಟ್ಬಿಡೋಣ. ಇದನ್ನು ನಾನು ಸ್ವಲ್ಪ ಕ್ಲೀನ್ ಮಾಡೋದೈತೆ. ಎಲ್ಲ ಕಸ್ಟಮರ್ಸ್ ಬಟ್ಟೆಗಳು ಸ್ಟಿಚ್ ಮಾಡಿದ್ದೀನಿ, ಅದಕ್ಕೊಂದು ಹುಕ್ಸ್ ಹಾಕಿಲ್ಲ. ಯಾರ್ಯಾರ್ದು ಏನೇನು ಕವರ್ನಾಗ ಹಾಕಿ ಇಟ್ಟು ರೆಡಿ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಒಂದು 15-20 ನಿಮಿಷ ಆಗುತ್ತೆ. ಆದಮೇಲೆ ಮೇಲ್ಗಡೆ ಟಾಪ್ನ ಕ್ಲೀನ್ ಮಾಡಬೇಕು. ಏನಿಲ್ಲ, ಟಾಪ್ ಮೇಲೆ ಹೋಲ್ಸ್ ಎಲ್ಲ ಇರ್ತಾವಲ್ಲ, ಅದನ್ನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.